ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಡೇಟ್ ಬಂದ್ಬಿಟ್ಟು 29ನೇ ತಾರೀಕು. ಟೈಮ್ ಬಂದ್ಬಿಟ್ಟು 11:15 ಆಗ್ಬಿಟ್ಟಿದೆ, ಮಿಡ್ ನೈಟ್. ಸೊ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಗೈಸ್ ಹೊರಟಿದ್ದೀನಿ. ಸೊ ಹಂಗೆ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದೀನಿ. ಸೊ ನೋಡ್ಬೋದು, ಫ್ಯೂಲ್ ಕೂಡ ಫುಲ್ ಇದೆ ಆಯ್ತಾ. ಆಲ್ಮೋಸ್ಟ್ ಬೆಳಗ್ಗೆ ಹಾಕ್ಸ್ಕೊಂಡ್ಬಂದಿದ್ದು. ಒಂದು CNG ಹಾಕ್ಸಿದ್ದು ಅಂತ ತಲೆನೋವು, ಹಾಕ್ಸ್ಕೊಂಡು ನಿಲ್ಸಿದ್ರೆ ಪಾಯಿಂಟ್ ಹಂಗೆ ಕಡಿಮೆ ಆಗಿರುತ್ತೆ. ನೋಡ್ಬೋದು, ಕಡಿಮೆ ಇದೆ 2 ಪಾಯಿಂಟು. ಕಿಲೋಮೀಟ್ರ್ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇರ್ತೀರ, 11 ಕಿಲೋಮೀಟ್ರ್ ಆಗಿದೆ. ನಾನು ಫುಲ್ ಟ್ಯಾಂಕ್ ಮಾಡಿಸಿದಾಗ 0 ಮಾಡ್ಕೊಂಬಿಡ್ತೀನಿ ನಾನು. ಅವಾಗ ಮಾಡಿದ್ದು ಇವಾಗ ಅದು 11 ಕಿಲೋಮೀಟ್ರ್ ಬಂದಿದ್ದೀನಿ ನಾನು CNG ಹಾಕ್ಸ್ಕೊಂಡು. ಸೊ ಅದು 11 ಕಿಲೋಮೀಟ್ರ್ ರನ್ನಂಗೆ ಆಗಿರೋದು ಮೀಟ್ರಲ್ಲಿ ತೋರಿಸ್ತಿದೆ. ಓಕೆ, ಟೈಮ್ ಬಂದ್ಬಿಟ್ಟು ಚೆಕ್ ಮಾಡ್ಬೋದು. 11:38 ಗೈಸ್, ಸಾರಿ. ನೋಡುವ, ಇವತ್ತು ಸೋಮವಾರ ನೈಟು. ಇವಾಗ ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ ನೋಡೋಣ. ಬನ್ನಿ ಹೊರಡುವ. ಸೊ ಈಗ CNG ಗಾಡಿ ಇಟ್ಕೊಂಡಿರೋದೆಲ್ಲ ಏನು ತಲೆನೋವು ಅಂತಂದ್ರೆ ಗೈಸ್, ಆಲ್ಮೋಸ್ಟ್ ಈ CNG ಗಾಡಿನ ಇಟ್ಕೊಂಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಅಬ್ಸರ್ವ್ ಮಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ನೋಡಿ ಗೈಸ್, ನಮ್ಮ ಊರಲ್ಲಿ ನಾಳೆ ವೈಕುಂಠ ಏಕಾದಶಿ ಅಲ್ಲ, ಸೊ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕೋರೆ. ಏನು ಪ್ರಾಬ್ಲಮ್ ಅಂತಂದರೆ, CNG ಗಾಡಿ ಇಟ್ಕೊಂಡಿರೋದು ಫುಲ್ ಮಾಡಿಸ್ಕೊಂಬಂದು ನೀವು ಗಾಡಿ ಸುಮ್ಮನೆ ನಿಲ್ಸಿರಿ, ಪಾಯಿಂಟ್ ಬಂದ್ಬಿಟ್ಟು ಆಟೋಮೆಟಿಕ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಏನಕ್ಕೆ ಹಂಗೆ ಅಂದರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೇನು ಅಷ್ಟು ಐಡಿಯಾ ಇಲ್ಲ ಏನಕ್ಕೆ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ CNG ಗಾಡಿಗಳದ್ದು ಒಂದೊಂದು ಟೈಮಲ್ಲಿ ಒಂದೊಂಥರ ಮೈಲೇಜ್ ಕೊಡುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈ CNGಗಳು ಎಲ್ಲ ಬಂಕ್ಗಳಲ್ಲೂ ಕೂಡ ಪ್ರೆಷರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯಿತಾ. ಆಲ್ಮೋಸ್ಟ್ ತುಂಬ ಕಡಿಮೆ ಚೆನ್ನಾಗಿ ಪ್ರೆಷರ್ ಜಾಸ್ತಿ ಇರೋವಂಥ ಬಂಕು. ಸೊ ಅಲ್ಲಿ ಹಾಕ್ಸ್ಕೊಂಡ್ರೆ ನಿಮಗೆ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಹತ್ರ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 300-350 ತನಕನೂ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಗೈಸ್ ಆಯಿತಾ. ನಂಗೆ ನಮ್ಮ ಅಂದರೆ ಬಾಗ್ಲೂರಿಂದ ಒಂಚೂರು ಮುಂದಕ್ಕೆ ಹೋದರೆ ಅಲ್ಲೊಂದು ಬಂಕ್ ಇದೆ. ಸೊ ಅಲ್ಲಿ ಹಾಕ್ಸ್ಕೊಂಡ್ರೆ ಪ್ರತಿ ಸಲನೂ ಕೂಡ ಚೆನ್ನಾಗಿ ಬರುತ್ತೆ ಮೈಲೇಜು. ಇನ್ನು ಮಿಕ್ಕಿದ್ದು ಎಲ್ಲಿ ಬೂದ್ಗೆರೆ ರೋಡ್ ಹತ್ರ ಇಲ್ಲಿ ಬ್ಯಾಕ್ ಸೈಡ್ ಒಂದು CNG ಬಂಕ್ ಇದೆಯಲ್ಲ, ಸೊ ಅಲ್ಲಿ ಹಾಕ್ಸ್ಕೊಂಡ್ರು ಬರಲ್ಲ ಮೈಲೇಜು. ಬೇರೆಲ್ಲ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ, 220, 230, 250 ಒಳಗಡೆನೆ ಆಯಿತಾ. ಸೊ ಆ ಥರ ಪ್ರೆಷರ್ ಅಂತಂದರೆ ಹತ್ರ 200 ಇದ್ರೂ ಕಡಿಮೆ, 200, 250, 300 ಪ್ರೆಷರ್. 250 ಮೇಲ್ಗಡೆ 300 ಆ ಥರ ಇದ್ರೆ ಪ್ರೆಷರು. ಪ್ರೆಷರ್ ಅಂತ ಹೆಂಗೆ ಗೊತ್ತಾ, ಫುಲ್ ಪುಷ್ ಮಾಡಿಬಿಟ್ಟು ನಿಮಗೆ CNG ಫಿಲ್ ಮಾಡುತ್ತೆ. ಸೊ ಅದು ನಿಮಗೆ ಪ್ರೆಷರ್ ಅಂತ ಆಯಿತಾ. ಸೊ ಆಲ್ಮೋಸ್ಟ್ ನಿಮಗೆ ಒಂದೊಂದು ಎಷ್ಟು 750-800 ಅಂತಲೇ ಅಂದ್ಕೊಳ್ಳಿ, ಓಕೆನಾ. 750-800 ಆಗಿದೆ. ಹಂಗೆ ಫಿಲ್ ಆದ ತಕ್ಷಣ ನಿಮ್ಗೆ ಪಟ್ ಅಂತ ಹಂಗೆ ಒಂದೇ ಸಲಕ್ಕೆ ಎಷ್ಟು ಇದು ಪಾಯಿಂಟ್ ಓಡದೆ ಹಂಗೆ ನಿಂತ್ಕೊಳ್ಳೋದಲ್ಲ. ನಿಧಾನಕ್ಕೆ ಫಿಲ್ ಆಗತ್ತೆ ನೋಡಿ. ಪುಷ್ ಏನು ಆಗೋಗಿದೆ ಅಂತ ಅಂದ್ಕೊಂಡು ತೆಗಿಯೋಕೆ ಹೋದಾಗ ಗನ್ನ CNGದು. ಸೊ ಅವಾಗ ಇನ್ನೊಂದು ತಿರ್ಗಾ ಪುಷ್ ಮಾಡಿಬಿಟ್ಟು ತಿರ್ಗಾ ಇನ್ನೂ ಸ್ವಲ್ಪ ಓಡತ್ತೆ, ಇನ್ನೂ ಸ್ವಲ್ಪ ಫಿಲ್ ಆಗುತ್ತೆ. ಸೊ ಅದು ನಿಮಗೆ ಪ್ರೆಷರ್ ಇರೋದೇ ಜಾಸ್ತಿ ಅಂತ ಅರ್ಥ ಆಯಿತಾ. ಸೊ ಆ ಥರ ಫಿಲ್ ಆಗಬೇಕು. ಪುಷ್ ಮಾಡಿ ಅದು ಫಿಲ್ ಮಾಡ್ತು ಅಂತಂದರೆ ನಿಮ್ಗೆ ಒಳ್ಳೆ ಮೈಲೇಜ್ ಗಾಡಿ ಸಿಗುತ್ತೆ. ಹತ್ರ 350 ತನಕ ನಿಮಗೆ ಗಾಡಿ ರನ್ ಆಗುತ್ತೆ. ಒಂದು ಡ್ಯೂಟಿ ಬಿದ್ದಿದೆ, ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ, ಕಾಣಿಸ್ತಿರುತ್ತೆ. ಬಂದ್ಬಿಟ್ಟು ಆಲ್ಮೋಸ್ಟ್ ಲೊಕೇಶನ್ ಅಂತ ಬಂದ್ಬಿಟ್ಟಿದೆ 493 ರೂಪಾಯಿ. ಇಲ್ಲೇ ಇದ್ದಾರೆ ಕಸ್ಟಮರು. ಸೊ ಬನ್ನಿ ಕರ್ಕೊಂಡು ಡ್ರಾಪ್ ಮಾಡೋಣ. ಕಸ್ಟಮರ್ ಇಲ್ಲೇ ಇದ್ದಾರೆ ಆಯಿತಾ. ಇದು ಬಂದ್ಬಿಟ್ಟು ಊಬರಲ್ಲಿ ಬಂದಿರೋದು ಡ್ಯೂಟಿ. ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್, ಓಕೆನಾ. ಸೊ ಹಿಂದೆ ನಿಂತ್ಕೊಂಡಿದ್ದಾರಲ್ಲ, ಸೊ ಅವರೇ ಪ್ಯಾಸೆಂಜರು. ಸ್ನೇಹಿತರೆ, ಮೊದಲನೇದು ಡ್ರಾಪ್ ಆಯಿತು, ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಬೋದು. 428 ಕ್ಯಾಶ್ ಕಲೆಕ್ಷನ್ ತೋರಿಸಿದ್ದು. ಸೊ ತೊಗೊಂಡಿದ್ದೀನಿ. 450 ರೂಪಾಯಿ ಪೇ ಮಾಡಿಬಿಟ್ಟು ಹೋದರು. ಎಲ್ಲಿ ಇದು, ಓಕೆನಾ. ಸೊ ನೋಡಿ, 450 ರೂಪಾಯಿ, 20 ರೂಪಾಯಿ ಎಕ್ಸ್ಟ್ರಾ, 22 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು, 21 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಹೋಗಿದ್ದಾರೆ, ಓಕೆನಾ. ಡ್ರಾಪ್ ಆಯಿತು. ಅರಳೂರು ಡ್ರಾಪು.
ಅದಾದ್ರೆ 31 ಕಿಲೋಮೀಟ್ರ್ ಗೈಸ್ ಡ್ರಾಪು ಇದಾಗಿದ್ದು. ಓಕೆನಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲ ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾರೆ. ಮುಂಚೆ ಆಗಿದ್ರೆ ನಮ್ಮ ಯೆಲ್ಲೋ ಬೋರ್ಡ್ ಕ್ಯಾಬ್ಗಳನ್ನ ಚೆಕ್ ಮಾಡ್ತಿರಲಿಲ್ಲ, ಬಟ್ ಇವಾಗ ಯೆಲ್ಲೋ ಬೋರ್ಡ್ ನನಗೆ ಹತ್ತತ್ರ 2 ಕಡೆ ಚೆಕ್ ಮಾಡಿದ್ರು, ಇನ್ನೆರಡು ಕಡೆ ಚೆಕ್ ಮಾಡಿಲ್ಲ, ಹಂಗೆ ಕಳಿಸಿದ್ರು. ಓಕೆನಾ, ಸೊ ನೋಡ್ಬೋದು 493 ರೂಪೀಸ್ ಆಗಿದೆ. ಓಕೆನಾ, ಸೊ ಅದು ಆ್ಯಕ್ಚುಲಿ ನೆನ್ನೆ ತೋರಿಸ್ಬಿಡುತ್ತೆ, ಅದು ನೋಡ್ಬೋದು. ಇವಾಗ ಫಸ್ಟ್ನೇದು 11 ಗಂಟೆ ಮೇಲ್ಗಡೆ ನಾನು 11:15 ಮೇಲೆ ಯಾವುದು ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ ನೈಟ್ ಇವಾಗ. ಸೊ ಇದು 11:56 ಪಿಕ್ ಮಾಡಿರೋದು, 493 ರೂಪಾಯಿ ನನಗೆ ಕೊಟ್ಟಿರೋದು. ಆಯಿತಾ, ಎಲ್ಲ ಅಪ್ಲಿಕೇಶನ್ನು ಕೂಡ ಆನ್ ಮಾಡ್ಕೊಂಡ್ಬಿಡೋಣ ಅಲ್ವಾ. ಓಕೆ, ರ್ಯಾಪಿಡೋ ಎಲ್ಲ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ, ಆನ್ ಮಾಡ್ಕೊಂಡಿದ್ದೀನಿ. ಓಲಾನ ಆನ್ ಮಾಡ್ಕೋಬೇಕು, ಸೊ ಮಾಡ್ಕೊಳ್ತೀನಿ ಗೈಸ್. ಇವಾಗ ಒಂದು ಡ್ಯೂಟಿ ಬಿತ್ತು ನಮ್ಮ ಹತ್ರಕ್ಕೆ. ಓಕೆನಾ, ಏರ್ಪೋರ್ಟ್ಗೆ 900 ಚಿಲ್ಲರೆ ತೋರಿಸ್ತು. ಹೋಗೋಣ ಬನ್ನಿ, ಕ್ಯಾನ್ಸ್ ಮಾಡ್ಬಿಟ್ಟರು. ಫಸ್ಟ್ ಹೋಗೋಣ, 900 ಮೀಟರ್ ಇದೆ. Head south on Haralur Main Road toward First Main Street. 950 ಮೀಟರ್ ಇದೆ ಗೈಸ್. ಆಯ್ತಾ, ಫೋನ್ ಮಾಡ್ತಿದ್ದಾರೆ ಸರ್. In 400 meters, turn right onto Kudlu Road. ಬರ್ತಾ ಇದೀನಿ ನೋಡಿ ಸರ್, ಒಂದು 2 ಮಿನಿಟ್ಸ್ ಅಷ್ಟೇ. 800 ಮೀಟರ್ ಇದೆ. ಆಯ್ತು, ತೋರಿಸ್ದೆ 800 ಮೀಟರ್ ಇದೆ. ಹಾಂ ಸರ್, ಬಂದೆ. ಸೊ ಗೈಸ್ ಬನ್ನಿ, ಕರ್ಕೊಂಡು ಫಾಸ್ಟಾಗಿ ಬೇರೆ ರೀಚಾರ್ಜ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಇಲ್ಲ. ರೀಚಾರ್ಜ್ ಮಾಡಿಕೊಂಡು ಹೋಗೋಣ. ಸೊ ಸ್ನೇಹಿತರೆ, ಎರಡನೇದು ಡ್ರಾಪ್ ಮಾಡಿದೆ ಟರ್ಮಿನಲ್ ಟು ಏರ್ಪೋರ್ಟು. ಅಮೌಂಟ್ ಬಂದ್ಬಿಟ್ಟು ನಮ್ಮ ಹತ್ರಲ್ಲಿ 913 ರೂಪಾಯಿ ಕೊಟ್ಟಿದ್ದಾನೆ. ಸೊ ತೊಗೊಂಡಿದ್ದೀನಿ, ಇದು ಇನ್ಕ್ಲೂಡ್ ಟೋಲು ಸೇರಿ 913 ರೂಪಾಯಿ. ಆಯಿತಾ, ಸೊ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಟೋಟಲ್ ಬಂದ್ಬಿಟ್ಟು ಎಷ್ಟಾಯ್ತು ಇವಾಗ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫಸ್ಟ್ನೇದು ಒಂದು ಎಷ್ಟದು 495 495 ಪ್ಲಸ್ ಇದೊಂದು 800 ರೂಪಾಯಿ ಅಂದ್ಕೊಳ್ಳಿ. ಇವಾಗ ನಮ್ಮ ಹತ್ರ ಡ್ರಾಪ್ ಮಾಡಿದೆ 800 ರೂಪಾಯಿ ಅಂದ್ಕೊಳ್ಳಿ. 1595 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ. ಟೈಮ್ ಬಂದ್ಬಿಟ್ಟು 2:30. ಸ್ನೇಹಿತರೆ, ಇನ್ನೊಂದು ಡ್ಯೂಟಿ ಬಿದ್ದಿದೆ, ಹೋಗ್ತಾ ಇದ್ದೀನಿ. ಓಲಾದಲ್ಲಿ ಒಂದು 1.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ. ಇದು ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಅನ್ಸುತ್ತೆ ನೋಡಿ, ಇಲ್ಲಿ ನಾರಾಯಣಪುರದಿಂದ ಇರೋದು. ಪ್ರೈಮ್ ಪ್ಲಸ್ ಅಂತ ಕೊಟ್ಟಿದ್ದಾನೆ, ಬಟ್ ಪ್ರೈಮು ಅಷ್ಟೇ, ಪ್ರೈಮ್ ಪ್ಲಸ್ ಅಲ್ಲ, ಸಾರಿ. ಓಕೆನಾ, ಓಲಾದಲ್ಲಿ ನಾನು ಯಾವುದೇ ರೀಚಾರ್ಜ್ ಮಾಡ್ಕೊಂಡಿಲ್ಲ, ಹಂಗೆ ಡ್ಯೂಟಿ ಮಾಡ್ತಿರೋದು. ಇಲ್ಲಿ ತನಕ ರೀಚಾರ್ಜ್ ಯಾವುದು ಮಾಡಿಲ್ಲ ನಾನು. ಸೊ ಅದಕ್ಕೆ ಕಮ್ಮಿ ಕೊಡ್ತಾನೆ ಅಮೌಂಟ್. ರೀಚಾರ್ಜ್ ಮಾಡ್ತೀವಿ ಅಂತಂದರೆ ಡ್ಯೂಟಿಗಳು ಕೊಡೋದು ಕಡಿಮೆ, ಅಪರೂಪ. ಮತ್ತು ಅಮೌಂಟು ಅಷ್ಟೇ, ತುಂಬ ಕಡಿಮೆ ಕೊಡ್ತಾನೆ ಅಮೌಂಟು. ಸೊ ಇಲ್ಲಿ ಬನ್ನಿ, ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಸ್ಕ್ಯಾನ್ ಇದೆಯಾ? ಸ್ಕ್ಯಾನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಓಕೆ, ಥ್ಯಾಂಕ್ ಯು ಸರ್.
ಗೈಸ್ ಮೂರನೇದು ಡ್ರಾಪ್ ಆಯಿತು. 322 ರೂಪಾಯಿ ಕೊಟ್ಟಿದ್ದಾನೆ ಓಲಾದಲ್ಲಿ. ಹೋಗಿ ನನ್ನ ಮಕ್ಳು ಬತ್ತ ಹೆಸ್ರುಗತ್ತೆ ಅದೇನೋ ಅಂತಾರಲ್ಲ ಗಾದೆ, ಹಂಗಾಯ್ತು ನನ್ನ ಮಕ್ಳದು. ಟೋಟಲ್ ಈಗ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ನೋಡ್ಬೋಣ. $495 ಪ್ಲಸ್ 802 ಆಗಿತ್ತು. ಓಲಾದಿಂದ ಬರ್ತಾನೆ ಗೈಸ್. ಹಂಗಿರ್ಲಿ, ಓಲಾದಿಂದ ಡ್ಯೂಟಿ ಕೊಡ್ತಾನೆ, ಬಟ್ ಕಡಿಮೆ ಕೊಡ್ತಾರೆ ಅಮೌಂಟ್ ಇವರು. ಇದೊಂದು ಎಷ್ಟಿದು 330 ರೂಪಾಯಿ ಅಲ್ಲ, 1625 ರೂಪಾಯಿ ಆಗೈತೆ ಅರ್ನಿಂಗ್ಸು. ಸ್ಕ್ರೀನಲ್ಲಿ ಹಾಕಿದ್ದು ನೋಡ್ಕೊಳ್ಬೋದು. ಇನ್ನೊಂದು ಡ್ಯೂಟಿ ಹೋಗ್ತಾ ಇದ್ದೀನಿ, ಅದು ರಿಸರ್ವೇಷನ್ ಟ್ರಿಪ್ ತೊಗೊಂಡು ಹೋಗ್ತಾ ಇದ್ದೀನಿ, ಪ್ರೀಮಿಯರ್ ಡ್ಯೂಟಿ. ಆಯಿತಾ, ನಿಮಗೆ ಡೀಟೇಲ್ಸ್ ತೋರಿಸ್ಬಿಡ್ತೀನಿ, ನೋಡ್ಬೋದು. ಇದು ಬಂದ್ಬಿಟ್ಟು 5:15 ಇರೋದು. ಈ ಟೈಮ್ ಬಂದ್ಬಿಟ್ಟು 5:01. ಕರೆಕ್ಟಾಗಿ 5 ನಿಮಿಷ ಇನ್ನೊಂದು 5 ನಿಮಿಷ ಇದ್ದಂಗೆ ಹೋಗ್ತೀನಿ. 5:10 ಪಿಕಪ್ ಲೊಕೇಶನ್ಗೆ ಹೋಗಿರ್ತೀನಿ ನಾನು. ಸೊ ಇದನ್ನು ಹೋಗಿ ಇದನ್ನು ಡ್ರಾಪ್ ಮಾಡಬೇಕು. ಅಮೌಂಟ್ ಬಂದ್ಬಿಟ್ಟು 600 ಅಲ್ಲೇ ಕಾಣಿಸ್ತಿರತ್ತೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆಯಿತಾ. ಈ ಒಂದು ಇದನ್ನು ಡ್ರಾಪ್ ಮಾಡಿದ್ರೆ 611 ರೂಪಾಯಿ ಸಿಗುತ್ತೆ. ಇದು ಡ್ರಾಪ್ ಮಾಡಿದ್ದು ವಿಡಿಯೋ ಮಾಡಲ್ಲ, ಓಕೆ ಇಲ್ಲೇ ತೋರಿಸ್ಬಿಟ್ಟು ನೋಡ್ಕೊಂಬಿಟ್ಟು. ಹತ್ತತ್ರ ಈಗ ಎಷ್ಟು ಒಂದು 3.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಸೊ ಹೋಗ್ಬಿಟ್ಟು ಪಿಕ್ ಮಾಡಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ, ಓಕೆನಾ. ಒಂದು ಡ್ಯೂಟಿ ತೊಗೊಂಡೆ ಇಂಟರ್ಸಿಟಿ, ಓಕೆನಾ. ಸೊ ಆಲ್ರೆಡಿ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಅದು ಪಿಕಪ್ ಬಂದ್ಬಿಟ್ಟು ಕಡ್ಕೆನಹಳ್ಳಿಯಿಂದ. ಸೊ ಕಡ್ಕೆನಹಳ್ಳಿಯಿಂದ ಕರ್ಕೊಂಡು ಹೊರಟಿದ್ದೀನಿ ದೊಡ್ಡಬಳ್ಳಾಪುರ ರೋಡು. ಸೊ ಇನ್ನೊಂದು 9 ಕಿಲೋಮೀಟ್ರ್ ಇದೆ. ಸೊ ಆನ್ ದ ವೇ ಇಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ, ಯಾವುದೋ ಜಾತ್ರೆ ಏನೋ ನಡೀತಿರಂಗಿದೆ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲ ಕಡೆ ಪೂಜೆಗಳು ದೇವಸ್ಥಾನಗಳಲ್ಲಿ. ಸೊ ಅದಕ್ಕೋಸ್ಕರ ಈ ಆನ್ ದ ವೇ ಯಾವುದೋ ದೇವಸ್ಥಾನ ಜಾತ್ರೆ ನಡೀತಿತ್ತು ಅಂದ್ಬಿಟ್ಟು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ಇದು ಬಂದ್ಬಿಟ್ಟು ಎಷ್ಟು ಗಂಟೆಗೆ ಇದ್ದಿದ್ದು ಸ್ಕ್ರೀನಲ್ಲಿ ನೋಡಿ ಹಾಕಿರ್ತೀನಿ. 3 ಅವರ್ ಬುಕ್ ಮಾಡಿರೋದು, 3 ಅವರ್ಗೆ ಆಯಿತಾ. 9:54 ತನಕ. ಹತ್ತತ್ರ ಇವರು ಮಾಡಿದ್ದು ಆ್ಯಕ್ಚುಲಿ 6:15. ನಾನು ಕರೆಕ್ಟಾಗಿ 6:35 ಹೋದೆ, 5 ನಿಮಿಷ ಲೇಟಾಗಿ ಹೋದೆ. ಬಟ್ ಇವ್ರು ಬಂದಿದ್ದೆ 6:45 ಹತ್ತತ್ರ ಲೇಟ್ ಆಯಿತು. ಸೊ ಅದರಿಂದ ಸ್ಟಾರ್ಟ್ ಅವ್ರ ಪಿನ್ ಯಾವಾಗ ಹೇಳಿದ್ರು ನಾವು ಸ್ಟಾರ್ಟ್ ಯಾವಾಗ ಮಾಡ್ತೀವಿ ಅವಾಗಿಂದ ಕೌಂಟ್ ತೊಗೊಳ್ತಾನೆ 3 ಅವರು. ಸೊ 9:54 ತನಕ. ಸೊ ಈ ಒಂದು ಡ್ಯೂಟಿ ಇರುತ್ತೆ. ಸೊ ಅಮೌಂಟ್ ಎಷ್ಟು ಸಿಗತ್ತೆ ಏನು ಎತ್ತ ಅನ್ನೋದು ನಿಮಗೆ ವಿಡಿಯೋ ಎಂಡಲ್ಲಿ ನಿಮಗೆ ಈಗ ಟೆಂಪಲ್ ಕರ್ಕೊಂಡು ಹೋಗಿ ವಾಪಸ್ ರಿಟರ್ನ್ ಡ್ರಾಪ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ. ಸೊ ಇದೇ ಲಾಸ್ಟ್ ಟ್ರಿಪ್ಪು. ಇದನ್ನು ಡ್ರಾಪ್ ಮಾಡಿದ್ಮೇಲೆ ಡ್ಯೂಟಿನ ಕ್ಲೋಸ್ ಮಾಡ್ತೀನಿ ಗೈಸ್. ಕರ್ಕೊಂಬಂದೆ ದೇವಸ್ಥಾನಕ್ಕೆ. ಘಾಟಿ ಸುಬ್ರಹ್ಮಣ್ಯ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೀನಿ ನೋಡಿ, ಇಲ್ಲ ಐತೆ ನನ್ನ ಗಾಡಿ ಗೈಸ್. ನೀವು ನಾನು ಲೈನ್ ಒಂದು ಹಾಕ್ಸಿದ್ದೆ ನೋಡಿಲ್ಲ ಅಲ್ವ ನೀವು? ನೋಡಿ ಗಾಡಿಯಿಂದ ಈ ಥರ ಲೈನ್ ಹಾಕ್ಸಿದ್ದೀನಿ ನೋಡಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇದು ಮತ್ತು ಹಿಂದ್ಗಡೆ ನಮ್ಮ ಮಕ್ಕಳ ಹೆಸರು ಬರ್ಸಿದ್ದೀನಿ. ದೊಡ್ಡ ಮಗಂದು, ಇದು ಚಿಕ್ಕ ಮಗಂದು. ಅದು ಬಿಟ್ಟರೆ ಮುಂದ್ಗಡೆ ನಮ್ಮ ಅಮ್ಮಂದು ಹೆಸರು ಹಾಕ್ಸಿದ್ದೀನಿ ನೋಡ್ರಿ ಇಲ್ಲಿ, ತಾಯಿ ಚಾಮುಂಡೇಶ್ವರಿ ಕೃಪೆ ಅಂತ. ಸೊ ಇದು ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಟ್ ಫೋನ್ ಚೆನ್ನಾಗಿರಲಿಲ್ಲವಲ್ಲ, ಅದಕ್ಕೋಸ್ಕರ ಮಾಡಿರಲಿಲ್ಲ ಅಷ್ಟೇ. ಸೊ ಟೆಂಪಲ್ ಬಂದ್ಬಿಟ್ಟು ಅಲ್ಲಿರೋದು ಟೆಂಪಲ್ಲು ಹೋಗಿದ್ದಾರೆ. ನಾನು ಹೋಗ್ಬೋದಿತ್ತು, ಬಟ್ ಸ್ನಾನಗಿನ ಏನೂ ಮಾಡಿಲ್ಲ, ಚೆನ್ನಾಗಿರಲ್ಲ ಇವಾಗ ಈ ಪರಿಸ್ಥಿತಿಯಲ್ಲಿ ಹೋದ್ರೆ ಅಂದ್ಬಿಟ್ಟು ಹೋಗಿಲ್ಲ. ಇನ್ನೊಂದ್ಸಲ ಫ್ಯಾಮಿಲಿ ಕರ್ಕೊಂಬಂದಾಗ ಹೋಗ್ಬೇಕಾಗತ್ತೆ ಅಷ್ಟೇ. ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಡ್ರಾಪ್ ಲೊಕೇಶನ್ನು ಟೈಮ್ ಬಂದ್ಬಿಟ್ಟು 10:24 ಆಗೈತೆ, ಓಕೆನಾ. ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಟೋಟಲ್ ಬಂದ್ಬಿಟ್ಟು 1400 ಚಿಲ್ಲರೆ 487 ರೂಪಾಯಿ ತೋರಿಸ್ತು. ಇದರಲ್ಲಿ ಕಂಪ್ಲೀಟ್ ಈಸ್ಕೊಂಡಿದ್ದೀನಿ. ನನ್ನ ಟೋಲ್ ಬಂದ್ಬಿಟ್ಟು 170 ರೂಪಾಯಿ ಟೋಲು. ಏನಕ್ಕಂದ್ರೆ ಇವರೇ ಸುತ್ಕೊಂಡು ಬಳಸ್ಕೊಂಡೆಲ್ಲ ಕರ್ಕೊಂಬಂದು ಟೋಲೆಲ್ಲ ಜಾಸ್ತಿ ಮಾಡ್ಕೊಂಡ್ರು ಮತ್ತು ಕಿಲೋಮೀಟ್ರ್ ಜಾಸ್ತಿ ಮಾಡ್ಕೊಂಡವ್ರೆ, ಓಕೆನಾ. ಸೊ ಕ್ಲೋಸ್ ಕೊಟ್ಕೊಳ್ಳೋಣ. ಸೊ ಗೈಸ್ ಇದು ಮರ್ತ್ಬಿಟ್ಟೆ ಗೈಸ್ ನಾನು.
ಪಿನ್ ತೊಗೋಬೇಕು ನೋಡಿ, ಇದು ಪಿನ್ ತೊಗೊಳೋದು ಮರ್ತ್ಬಿಟ್ಟೆ. ಸೊ 1 ಸೆಕೆಂಡ್ ಅವ್ರ ಹತ್ರ ಪಿನ್ ತೊಗೊಂಬೋಣ. ಓಕೆನಾ, ಎಂಡ್ ಅವ್ರು ಇದು ಇಂಟರ್ಸಿಟಿಗೆ ಹೋದರೆ ಎಂಡ್ ಪಿನ್ ತೊಗೋಬೇಕು. ತೊಗೊಂಬೋಣ. ಇಲ್ಲಿ ತೊಗೊಂಡೆ ಪಿನ್ನು. ಇದು ಪ್ರತಿ ಸಲ ಮರ್ತ್ಬಿಡತ್ತೆ ಇದು. ಸೊ ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ. 1314 ರೂಪಾಯಿ ಕೊಟ್ಟಿದ್ದಾನೆ ನನಗೆ. ಟೋಟಲು 95 ಕಿಲೋಮೀಟ್ರಿಗೆ, ಆಯಿತಾ. 95 ಕಿಲೋಮೀಟ್ರಿಗೆ 1314 ರೂಪಾಯಿ. ಓಕೆನಾ. ಸೊ ಟೋಟಲ್ಲು ಕೌಂಟ್ ಮಾಡ್ಕೊಂಬೋಣ ಎಷ್ಟಾಗಿದೆ ಏನು ಎತ್ತ ಅಂತ. ಒಂದು ನಿಮಿಷ, ನಾಳೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ. ಟೋಟಲ್ ಬಂದ್ಬಿಟ್ಟು 5 ಟ್ರಿಪ್ ಆಗಿರೋದು ರಾತ್ರಿಯಿಂದ ಇಲ್ಲಿವರೆಗೂ. ಇದು 5ನೇ ಟ್ರಿಪ್ಪು ಡ್ರಾಪ್ ಮಾಡಿದ್ದು. ಓಕೆನಾ. ಫೋನ್ ಎಲ್ಲ, ಈ ಫೋನ್ ಫುಲ್ ಹ್ಯಾಂಗ್ ಆಗ್ತೈತೆ. ನಾವು ವಿಡಿಯೋ ಮಾಡ್ತಿರೋ ಫೋನ್ ಹ್ಯಾಂಗ್ ಆಗ್ತಾರೆ ಅಷ್ಟೇ ಸಾಕು. 495 ರೂಪಾಯಿ, 495 ಫಸ್ಟ್ನೇ ಟ್ರಿಪ್ದು. ಆಮೇಲಿಂದ 800 ರೂಪಾಯಿ 2ನೇ ಟ್ರಿಪ್ದು, ಆಯಿತಾ. ಆಮೇಲಿಂದ 330, 600, ಇನ್ನೊಂದು 4ನೇದು 611 ರೂಪಾಯಿ, 611 ಪ್ಲಸ್ಸು ಇವಾಗಂದೆಷ್ಟು 1314 ರೂಪಾಯಿ ಅಲ್ವಾ. 1314 ರೂಪಾಯಿ, 1314 ರೂಪಾಯಿ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 3550 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್, ಆಯಿತಾ. ಹತ್ತತ್ರ CNG ಬಂದ್ಬಿಟ್ಟು ಫುಲ್ಲು ಟ್ಯಾಂಕ್ ಖಾಲಿಯಾಗಿ ಇನ್ನೊಂದ್ಸಲ ಹಾಕ್ಸ್ಕೊಂಡು ಹೋಗಿದ್ದೀನಿ. ಹತ್ತತ್ರ ಒಂದು CNGಗೆ ಎಷ್ಟು ತೆಗಿರೆ ಅಂತಂದರೆ ಒಂದು 800 ರೂಪಾಯಿ CNG ಫುಲ್ ಟ್ಯಾಂಕು. ಬಟ್ 1000 ರೂಪಾಯಿ ತೊಗೊಳ್ಳೋಣ. 3550 ರೂಪಾಯಲ್ಲಿ 1000 ರೂಪಾಯಿ ಹೋದ್ರೆ ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು ಎಷ್ಟು ಲೆಕ್ಕ ಹಾಕೊಳ್ಳಿ, 2500 ರೂಪಾಯಿ ಮಿಕ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.